ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ಯಜಮಾನ್ರೆ, ನಾವು ಹೊಡೆದಿದ್ದ ಪಟಾಕಿ ಯಾವುದು ಸಿಡಿಲಿಲ್ಲ, ಅವ್ರು ಹೊಡೆದಿದ್ದು ಸಿಡಿತಲ್ಲ. ನನಗೆ ಯಾಕೋ ಇದರಲ್ಲಿ ನಿಮ್ಮದೇ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಫ್ಲವರ್ ಪಾಟಲ್ಲಿ ಪಟಾಕಿ ಇಟ್ಟಿದ್ದು ನಾನೇ. ನೋಡು, ನಿಮ್ಮ ಪ್ರೀತಿ ಗಟ್ಟಿ ಆಗಬೇಕು ಅಂತಂದ್ರೆ, ನಿಮ್ಮ ಮನಸ್ಸುಗಳು ಒಂದಾಗಬೇಕು ಅಂತಂದ್ರೆ ಮೊದಲು ನೀವಿಬ್ರು ಹತ್ರ ಆಗಬೇಕು. ಹತ್ರ ಆದ್ರೆ ನಿನ್ನ ಪ್ರೀತಿ ಹೇಳ್ಕೊಳ್ಳೋದಕ್ಕೆ ನಿಂಗೆ ಸುಲಭ. ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡೋ. ಆಗಲ್ಲ ಯಜಮಾನ್ರೆ, ಅದು ಅವ್ರ ಹತ್ರ ಬರ್ತಿದ್ದಂಗೆ ನಂಗೆ ಭಯ ಆಗೋಗುತ್ತೆ. ಈ ಹುಲಿ ಎದುರುಗಡೆ ಬಂದರೂ ಭಯ ಆಗಲ್ಲ ಯಜಮಾನ್ರೆ, ಅವ್ರು ಬಂದರೆ ಭಯ ಆಗ್ಬಿಡುತ್ತೆ. ಬೇಕಂದ್ರೆ ಅಟೋಮ್ ಬಾಂಬ್ನ ಕೈಯಲ್ಲಿ ಇಟ್ಕೊಂಡು ಹೊಡೆದು ಬಿಡ್ಬೋದು. ಆದರೆ ಮೇಡಮ್ ಹತ್ರ ಮಾಡೋದಕ್ಕೆ ಯಾಕೋ ಸ್ವಲ್ಪ ಭಯ ಆಗುತ್ತೆ ಯಜಮಾನ್ರೆ. ಅಂದ್ರೆ ಪಟಾಕಿಗಿಂತ ಪಟ್ನಿನೇ ಡೇಂಜರ್ ಅಂತಿದ್ಯೇನೋ? ಹ್ಞೂ ಯಜಮಾನ್ರೆ, ಪಟಾಕಿ ಹತ್ರ ಸೌಂಡ್ ಮಾಡುತ್ತೆ, ಸಿಡಿಯುತ್ತೆ, ಬೆಂಕಿ ಕರುತ್ತೆ. ಆದರೆ ಪತ್ನಿ ಮನ್ಸು ಮಾಡಿದ್ರೆ ಜೀವನ ಬೆಳಗ್ಲೂಬೋದು, ಅದೇ ಜೀವನ ಸುಟ್ಟು ಬೂದಿ ಆದರೂ ಆಗ್ಬೋದು. ಅದಕ್ಕೆ ಸದ್ಯಕ್ಕೆ ಪತ್ನಿ ದೇವೋ ಭಾವ. ಯಜಮಾನ್ರೆ, ಇದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆರ್ಡರ್ ಆರ್ಡರ್. ಶ್ರಾವಣಿ, ಯಜಮಾನ್ರೆ ಏನಾಯ್ತು? ನಾನೆಷ್ಟು ಕರೆದ್ರೂ ಸಾವಿತ್ರಿ ಯಾಕೆ ಬರಲಿಲ್ಲ? ಸಾವಿತ್ರಿ, ಇವತ್ತು ದೀಪಾವಳಿ ಹಬ್ಬ. ಇವತ್ತು ಎಲ್ಲರ ಜೀವನದಲ್ಲೂ ಬೆಳಕಿರುತ್ತೆ. ಎಲ್ಲರೂ ದೀಪ ಹಚ್ಚಿ ಪಟಾಕಿ ಹೊಡೆದು ಸಂಭ್ರಮಿಸ್ತಾ ಇರ್ತಾರೆ. ಆದ್ರೆ ನೀನ್ ನೋಡಿದ್ರೆ ಈ ತರ ಕತ್ಲಲ್ಲಿ ಕುತ್ಕೊಂಡಿದೆಯಲ್ಲ. ಏನ್ ಮಾಡೋದು, ನನಗೂ ಬೆಳಕಲ್ಲಿರ್ಬೇಕು ಅನ್ನೋ ಆಸೆ ಐತೆ. ನನ್ನ ಜೀವನನು ದೀಪದ ತರ ಬೆಳಗ್ತಿರ್ಬೇಕು ಅನ್ನೋ ಕನ್ಸೈತೆ. ಆದ್ರೆ ಈ ಮೋಸದ ಬಿರುಗಾಳಿ ನನ್ನ ಜೀವನನ ಕತ್ಲು ಮಾಡ್ಬಿಡ್ತು. ಮದನ್ ಅವರು ನನಗೆ ಮೋಸ ಮಾಡಿ ನನ್ನನ್ನ ಕತ್ಲೆಗೆ ತಳ್ಬಿಟ್ರು. ಇನ್ನ ಈ ದೀಪಾವಳಿ ಅನ್ನೋದು ನನ್ನ ಜೀವನದಾಗೆ ಬರೀ ಕನ್ಸು ಅಷ್ಟೇಯ. ಆ ಕನಸು ನನ್ಸಾಗುತ್ತೆ ಸಾವಿತ್ರಿ. ಹೌದು ಸಾವಿತ್ರಿ, ನಿನ್ನ ಜೀವನ ಬದಲಾಗುತ್ತೆ. ನಿನ್ನ ಜೀವನದಲ್ಲಿ ಬರೀ ಬೆಳಕಲ್ಲ, ಬಣ್ಣದೋಕ್ಲಿನೇ ಚಿಮ್ಮುತ್ತೆ. ಆದರೆ ಅದೆಲ್ಲದಕ್ಕೂ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಷ್ಟೇ ನೀನು. ಏನು ಹೇಳ್ತೀವ್ರಿ ನೀವು? ನಿನಗೆ ನ್ಯಾಯ ಸಿಗ್ಬೇಕು. ಅದಕ್ಕೋಸ್ಕರ ನಾನು ಸುಬ್ಬು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನೀನೇನು ಯೋಚನೆ ಮಾಡಬೇಡ. ನಾಳೆನೆ ನಿನ್ನ ಜೀವನಕ್ಕೆ ಹೊಸ ಅರ್ಥ ಸಿಗುತ್ತೆ. ನಿನ್ನ ಜೀವನನೇ ಮುಗ್ದೋಯ್ತು, ನಿನ್ನ ಬದುಕಿನ ದಾರಿನೇ ಮುಚ್ಚೋಯ್ತು ಅಂತ ಅಂದ್ಕೊಂಡಿದ್ದೆ ನೀನು. ಆದರೆ ನಮಗೀಗ ಹೊಸ ದಾರಿ ಕಾಣಿಸ್ತಾ ಇದೆ. ಆ ದಾರಿಲಿ ನಾನು ಮೇಡಮು ಸೇರಿ ನಿನ್ನ ಕೈ ಹಿಡಿದು ನಡೆಸ್ತೀವಿ ಅಲ್ವಾ ಮೇಡಮ್? ನಿಮ್ಮಿಬ್ರು ಮಾತು ಕೇಳ್ತಿದ್ರೆ ನಾನು ಮತ್ತೆ ಉಸಿರಾಡ್ತೀವನೇನೋ ಅಂತ ಅನಿಸ್ತೈತೆ. ಪರಿಸ್ಥಿತಿ ನೋಡ್ತಿದ್ರೆ ಇನ್ನೇನು ಅನಾಹುತ ಆಯ್ತದೆ ಅಂತ ಭಯ ಕೂಡ ಆಯ್ತೈತೆ.
ಏನ್ ಹೇಳ್ತಿದ್ಯಾ ಸಾವಿತ್ರಿ? ಆ MP ಸಾಹೇಬ್ರು ಯಜಮಾನ್ರಿಗೆ ಪದೇ ಪದೇ ಫೋನ್ ಮಾಡ್ತಾನೆ ಅವ್ರೆ. ಅವ್ರ ಕಡೆಯಿಂದ ಈ ಮದ್ವೆಗೆ ಆತರ ಪಡ್ತವ್ರೆ ಅಂತ ಅನ್ಸ್ತೈತೆ. ಈ ಮದ್ವೆ ಏನಾದ್ರೂ ಆಗೋದ್ರೆ ಅನ್ನೋ ಅನುಮಾನನೇ ಬೇಡ ಸಾವಿತ್ರಿ. ಆ ಮದುವೆ ಆಗೋದಕ್ಕೆ ನಾವು ಬಿಡಲ್ಲ. ಬದಲಾಗೋ ಜೀವನ, ಹೊಸ ಬದುಕು, ಇದೆರಡನ್ನೂ ಒಪ್ಕೊಳ್ಳೋದಕ್ಕೆ ನೀನ್ ಸಿದ್ಧವಾಗಿರು. ಅದನ್ನ ಬಿಟ್ಬಿಟ್ಟು ಈ ತರ ಕತ್ಲೆಯಲ್ಲೆಲ್ಲ ಕುತ್ಕೋಬೇಡ. ಈ ಹಬ್ಬ ನಿನ್ ಬದುಕಲ್ಲಿ ಬದಲಾವಣೆ ತರ್ತಿದೆ ಅಂತ ಅನ್ಕೋ. ಎಲ್ರ ಜೊತೆ ಬಂದು ಖುಷಿಯಾಗಿ ನಗ್ನಗ್ತಾ ಇರು. ಬಾ, ಊಟ ಮಾಡು ಬಾ. ಹೌದು ಸಾವಿತ್ರಿ, ನೀನು ಯಾವಾಗಲೂ ಈ ಮನೇಲಿ ಹಾಡ್ತಾ ನಗ್ನಗ್ತಾ ಖುಷಿಯಾಗಿರ್ಬೇಕು. ಈ ಥರ ಮಂಕಾಗಿರ್ಬಾರ್ದು. ಬಾ, ಬನ್ನಿ ಮೇಡಮ್. ಊಟ ಚೆನ್ನಾಗಿತ್ತು ಸರ್. ಸುರೇಂದ್ರ, ತವ್ರ ಮನೆಯಿಂದ ನನಗೇನು ಕೊಡೋಕ್ಕಾಗಿರ್ಲಿಲ್ಲ. ಮೊದಲನೇ ದೀಪಾವಳಿ ತಗೊಳ್ಳಿ. ಯಜಮಾನ್ರೆ, ನಿಮ್ಮ ಪ್ರೀತಿನೇ ಎಲ್ಲದಕ್ಕಿಂತ ದೊಡ್ಡದು. ಇದೆಲ್ಲ ಯಾಕೆ ಯಜಮಾನ್ರೆ? ಬೇಡ, ಪರವಾಗಿಲ್ಲ. ಸುಬ್ಬು, ಯಜಮಾನ್ರು ಪ್ರೀತಿಯಿಂದ ಕೊಡಬೇಕಾದ್ರೆ ಅದನ್ನ ನಿರಾಕರಿಸಬಾರ್ದು ಕಣೋ. ಅದು ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಸಿಗೋ ಉಡುಗೊರೆ ಬಹಳ ವಿಶೇಷ ಕಣೋ. ಹೌದು ಕಣ ಸುಬ್ರಹ್ಮಣ್ಯ, ಯಜಮಾನ್ರು ಕೊಡ್ತಾರ ಉಡುಗೊರೆನ ನೀನು ಬೇಡ ಅಂತ ಹೇಳೋದಕ್ಕೆ ಅಧಿಕಾರನೇ ಇಲ್ಲ. ಯಾಕೆಂದ್ರೆ ಅದು ಸೇರ್ಬೇಕಾಗಿರೋದು ಶ್ರಾವಣಿ ಅಮ್ಮನಿಗೆ. ಇವ್ರೇನು ಆಸೆಯಿಂದ ಹೇಳ್ತಿದ್ದಾರೋ ಪ್ರೀತಿಯಿಂದ ಹೇಳ್ತಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಶ್ರಾವಣಿಗೆ ಸೇರಿದ್ರೆ ಇವ್ರಿಗೆ ಸೇರಿದ ಹಾಗೆ ತಾನೆ. ಕಾಂತಮ್ಮವ್ರೆ, ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ನಮಗೇನಾದರೂ ಬೇಕಾದರೆ ನಾವು ಕೇಳಿ ಇಸ್ಕೊತೀವಿ. ನಿಮ್ಮ ಥರ ಸಿಕ್ಕಿದ್ದನ್ನೆಲ್ಲ ಬಡ್ದು ಬಾಯಿಗೆ ಹಾಕ್ಕೊಳ್ಳಲ್ಲ. ನಿಮ್ಮ ಥರ ಅಂತೂ ಇರೋದೇ ಇಲ್ಲ ಯಾರು. ಸುರೇಂದ್ರ, ಇಬ್ರು ತಗೊಳ್ಳಿ.